ಸನಿಹ ಬಂತು. ಮುಂಜಾನೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ನಮ್ಮ ಗಣೇಶ್ ಅವರ ಒಂದು ನಟನೆಯಲ್ಲಿ ಬಂದಂತ ಸಿನಿಮಾ ಮುಂಜಾನೆ ಒಂದು ರೀತಿಯ ಕಲಾ ಸಾಮ್ರಾಟರಿಗೆ ಅವಮಾನ ಮಾಡುವಂತ ಅಥವಾ ಅವರೇ ಅವಮಾನ ಮಾಡಿಕೊಳ್ಳುವಂತ ಒಂದು ಕೆಟ್ಟ ಸಿನಿಮಾ ಆಗಿ ದಾಖಲಾಯಿತೆ ಹೊರತು ಅಲ್ಲಿ ಏನೂ ಆಗಿರಲಿಲ್ಲ. ಗ್ರಾಫಿಕ್ಸ್ ಅನ್ನ 3ನೇ ಕ್ಲಾಸ್ ಮಕ್ಕಳು ಮಾಡೋದಾಗಿತ್ತು. ಆಮೇಲೆ ಪುನೀತ್, ಸಂಕ್ರಾಂತಿ, ಅಲೆಮಾರಿ ಸಿನಿಮಾದಲ್ಲಿ ಸಂತು ಅನ್ನುವಂತ ನಿರ್ದೇಶಕ ತನ್ನ ಹೊಸತನದ ಕೈಚಳಕವನ್ನ ತೋರಿಸುವ ಮೂಲಕ ಭರವಸೆಯನ್ನು ಮೂಡಿಸಿದ. ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅಥವಾ ಉದ್ದಕ್ಕೂ 90% ಭಾಗ ಅತ್ಯಂತ ವಿಕಾರವಾಗಿ ಯೋಗಿ ಕಾಣಿಸ್ಕೊಂಡ್ರು ಕೂಡ ಒಳ್ಳೆಯ ಅಭಿನಯದಿಂದ ಯೋಗಿ ನಮ್ಮನ್ನೆಲ್ಲ ಗೆದ್ದ. ಅಲೆಮಾರಿ ಒಂದು ಯೋಚನೆಗೆ ಹಚ್ಚುವ ಮತ್ತು ನಿರ್ದೇಶಕನ ಸಿನಿಮಾ ಅನ್ನುವ ಅರ್ಥದಲ್ಲಿ ಅದು ತನ್ನನ್ನು ದಾಖಲಿಸಿಕೊಂಡಿತು. ಪರದೇಶಿ ಅಂತ ಅವನ ಹೆಸರು. ಕೆಲಸದಾಗ ರಾಕ್ಷಸ, ನೋಡಾಕು ಹಂಗದನ. ಹುಡುಗ್ರಮ್ಮ ಅವರು ಒಂದ್ಸಲ ಕಮಿಟ್ ಆದ್ರೆ ಕೊನೆ ತನಕ ಕಾಯ್ತಾರೆ. ಲವ್ಗೂ ಮಾಡೋ ಕೆಲ್ಸಕ್ಕೂ ಏನ್ ಸಂಬಂಧ? ಆಮೇಲೆ ಭಗವಂತ ಕೈಕೊಟ್ಟ, ಮಾಗಡಿ, ಸೈಲೆನ್ಸು, ಆ ಮರ್ಮ, ಪ್ರಸಾದ್, ನರಸಿಂಹ, ಶಿಕಾರಿ. ಪ್ರಸಾದ್ ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಳ್ಳೆಯ ಸಿನಿಮಾ, ಅದು ಬಹಳ ಒಳ್ಳೆಯ ಸಿನಿಮಾ. ಒಂದು ಕಿವುಡ ಮೂಕನ ಒಂದು ಮಗನನ್ನ ಹೆತ್ತಾಗ ಆ ತಂದೆ ತಾಯಿಗಾಗುವ ರುಗ್ಣತೆ ಏನು, ಅಸಹಾಯಕತೆ ಏನು, ಅಲ್ಲಿ ಅವರ ತಳಮಳೆ ಏನು ಅನ್ನೋದನ್ನ ಇಟ್ಕೊಂಡು ಮಾಡಿದಂತ ಸಿನಿಮಾ. ಖೇಣಿಯವರ ನಿರ್ಮಾಣದಲ್ಲಿ ಬಂದಂಥದ್ದು. ಅಲ್ಲಿ ಅರ್ಜುನ್ ಸರ್ಜಾ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಆದ್ರೆ ಅದು ಸರಿಯಾದ ಪ್ರಚಾರದ ಇತ್ಯಾದಿಗಳು ಇಲ್ಲದೇ ಇದ್ರು 50 ದಿನವನ್ನ ದಾಟಿತು. ಆದ್ರೆ ಅದು ಕಮರ್ಷಿಯಲಿ ಹಿಟ್ ಅನ್ನುವ ಅರ್ಥದಲ್ಲಿ ಆ ಸಿನಿಮಾವನ್ನ ತಗೊಳ್ಳಿಕ್ಕೆ ಆಗಿಲ್ಲ. ಅದರ ನಂತರ ಬಂದದ್ದು ನರಸಿಂಹ ಮತ್ತು ಶಿಕಾರಿ ಅಭಯ್ ಸಿಂಹ ಅವರ ನಿರ್ದೇಶನದಲ್ಲಿ ಮಮ್ಮೂಟಿ ಅವರ ನಾಯಕತ್ವದಲ್ಲಿ ಬಂದು ಒಂದು ರೀತಿಯ ಅಪಹಾಸ್ಯಕ್ಕೆ ಗುರುವಾಯಿತು. ಮತ್ತೆ ಈ ತರದ್ದು ಸಿನಿಮಾವನ್ನ ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂತ ಒಂದು ನಮಗೆ ಅಪನಂಬಿಕೆಯನ್ನು ಕೂಡ ಆ ಸಿನಿಮಾ ಹುಟ್ಟಿಸಿತು. ಆಮೇಲೆ ಬಂದದ್ದು ಗೋವಿಂದಾಯ ನಮಃ ಈ ವರ್ಷದ ಅದ್ಭುತವಾದಂತ ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾ. ನಿಮ್ದಕ್ಕೆ ಹೆಸರೇನು? ಮುಮ್ತಾಜ್. ನಿಮ್ದು ಹೆಸರು? ಗುಮ್ತಾಜ್. ನಮ್ದಕ್ಕೂ ಯಾರಿಗೆ ಆಗ್ಬಿಟ್ಟೈತೆ ಅನ್ನುವ ಹಾಡಿನ ಮೂಲಕ ಗುರುಕಿರಣ್ ಮತ್ತೇನು ಪ್ರವೇಶ ಮಾಡಿದ್ರು, ಆ ಹಾಡೇ ಇಡೀ ಸಿನಿಮಾದ ಒಂದು ಆಸ್ತಿಯಾಗಿ ಅದು ಗೆಲ್ಲಿಸಿತು. ಅದು ಸೂಪರ್ ಡ್ಯೂಪರ್ ಹಿಟ್ ಆಯ್ತು. ಆಮೇಲೆ ದೇವ್, ಸನ್ ಆಫ್ ಮುದ್ದೇಗೌಡ, ಮತ್ತೆ ಅಗೇನ್ ನಮ್ಮ ಪತ್ರಕರ್ತ, ಸ್ಟಾರ್ ನಿರ್ದೇಶಕ ಇಂದ್ರಜಿತ್ ಅವರು ಅತ್ಯಂತ ರೊಮ್ಯಾಂಟಿಕ್ ಆಗಿ ಬಂದ್ರು. ಆದ್ರೆ ಇಂದ್ರಜಿತ್ ಅವರು ರೊಮ್ಯಾಂಟಿಕ್ ಆಗಿ ಒಂದು ಅರೆಬೆತ್ತಲೆ ಹುಡುಗಿಯವರ ದಂಡಿನೊಟ್ಟಿಗೆನೆ ದೇಹ ಮೈಯನ್ನ ಕುಣಿಸಿದ್ ಬಿಟ್ರೆ ಅದು ಬೇರೆ ಏನು ಕುಣಿತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಬಂದದ್ದು ಭೀಮಾ ತೀರ ಒಂದು ರೀತಿಯ ವಿಜಯನ ಸರ್ವಶಕ್ತಿಯ ಪ್ರದರ್ಶನ ಆಯಿತು. ಭೀಮಾ ತೀರ ವಿವಾದಕ್ಕೀಡಾಯಿತು. ಭೀಮಾ ತೀರ
ಪದ್ಮನಾಭನಗರದಿಂದ ಭೀಮಾ ತೀರದವರೆಗೆ ಮಾಧ್ಯಮಗಳಲ್ಲಿ ವಾರಗಟ್ಲೆ ಒಂದು ಮೃಷ್ಟಾನ್ನವನ್ನ ನಿಮ್ಗೆಲ್ಲರಿಗೂ ಅದು ಬಡಿಸಿತು. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಚರ್ಚೆಗಳಿಗೆಲ್ಲ ಕೊಂಡೋಗಿ ಅದು ಏನೇ ಆಯ್ತು ಆದ್ರೂ ಅದನ್ನು ವಿತರಣೆಗೆ ತಗೊಂಡಂತ ಪ್ರಸಾದನಿಗೆ ಕೈ ಕಚ್ಚಿತು. ಆದರೆ ವಿಜಯ್ಗೆ ಅದು ಹೆಸರು ತಂತು. सरस्वती नर्मदा सिंधु कावेरी जल संसदिंद्रु मोक्षकानि कायुतारे गंगा तीरदल्ली ದ್ವೇಷಕಾಗಿ ಕೊಲ್ಲುತ್ತಾರೆ ಭೀಮಾ ತೀರದಲ್ಲಿ. ಅದರ ಜೊತೆಗೆ ದಶಮುಖ, ಲೇಡಿ ಬಾಸ್ ಮತ್ತು ಹೊಸ ಅನುಭವ, ತೂಫಾನ್ ಇವೆಲ್ಲ ಸಿನಿಮಾಗಳು ಬಂದವು. ಪರಿ ಬಂತು, ಬಂಗಾರದ ಕುರಲ್ ಅನ್ನುವ ತುಳು ಸಿನಿಮಾ ಬಂತು. ತುಳು ಸಿನಿಮಾ ಗೆದ್ದು ಅದು ತುಳುನಾಡಿನ ಮರ್ಯಾದೆಯನ್ನು ಉಳಿಸ್ತು. ಆದರೆ ಪರಿ ನಮ್ಮ ಕರ್ನಾಟಕದಲ್ಲೇ ತಾನು ಒಬ್ಬ ಅಭಿನವ ಪುಟ್ಟಣ್ಣ ಅಂತ ಹೇಳ್ಕೊಂಡಂತ ಈ ನಿರ್ದೇಶಕ ಮಂಗಳೂರಿನಿಂದ ಬಂದಂಥವನಾದರೂ ಆ ಮಂಗಳೂರಿಗರ ಒಂದು ಸ್ವಾಭಿಮಾನಕ್ಕೆ ಕೊಳ್ಳಿಡುವ ರೀತಿಯಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಸೃಷ್ಟಿಸಿ ತನ್ನ ಸಿನಿಮಾ ಹಾಗೆ ಹೀಗೆ ಇಂದ್ರ ಚಂದ್ರ ಅಂತ ಬಾಂಬೆಯವರಿಗೆಲ್ಲ ತೋರಿಸಿದ್ರು. ಕನ್ನಡದವರು ನೋಡಿಲ್ಲ. ಮುಸಲಧಾರೆ ಮನಸಲಿ ಪ್ರೀತಿ ಹರಿಸಿದೆ, ಬೆಳಕಿನ ಬಾಲೆ ಬೆಳಗು ಬಾರೆ ಮನಸ್ಸಿನ ಮಾತು ತಿಳಿಸಲೇ, ಕನಸು ಕಾಡಿ ಕವನವಾಗಿ ಮನಸ್ಸು ಹಾಡಿ ಮಧುರವಾಗಿ, ಆಲಾಪವೇ ಪ್ರಣಯ ಪಯಣ. ಅಣ್ಣಾ ಬಾಂಡ್, ಕಠಾರಿ ವೀರ, ಬ್ರೇಕಿಂಗ್ ನ್ಯೂಸ್. ಅಣ್ಣಾ ಬಾಂಡು ಒಂದು ರೀತಿಯಲ್ಲಿ ಪ್ರಯೋಗಾತ್ಮಕವಾದ ಸಿನಿಮಾ. ರಾಜ್ ಕುಟುಂಬ ಈ ಸಿನಿಮಾ ಮಾಡುವಂತ ಧೈರ್ಯವನ್ನ ಮಾಡಿದ್ದಕ್ಕೆ ಪ್ರಶಂಸೆ ವ್ಯಕ್ತವಾದರೂ ಪುನೀತರಿಗೆ ಈ ಸಿನಿಮಾ ಆಗಿರಲಿಲ್ಲ. ಮತ್ತೆ ಸೂರಿ ಅವರು ಕಥೆಯಲ್ಲಿ ಎಲ್ಲೋ ಒಂದು ಕಡೆ ಬಡವಾಗ್ತಾ ಇದ್ದಾರೆ. ಜಾಕಿ ಭಾಗ 2 ಏನೋ ಇರಬೇಕು ಇದು ಅನ್ನುವಂಥ ಒಂದು ಭಾವನೆಯನ್ನ ತಂತೆ ಹೊರತು ಅದು ನಿರ್ಮಾಪಕರಿಗೆ ಹಣ ತಂತು, ವಿತರಕರ ಕೈಯನ್ನ ಕಚ್ಚಿತು. ಬುದ್ಧಿ ಬಂದಾಗ್ಲಿಂದನೂ ಎಲ್ರು ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಬುದ್ಧಿ ಬಂದ್ ಡೇಟ್ ಕೇಳು. on the board.